ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೆಣ್ಣು ಮಕ್ಕಳನ್ನ, ಮಹಿಳೆಯರನ್ನ, ಸ್ತ್ರೀಯರನ್ನ ನಮ್ಮ ದೇಶದ, ಭಾರತ ದೇಶದ ವೈದಿಕ ವ್ಯವಸ್ಥೆ ಎಂದಿಗೂ ಅವರನ್ನ ಮನುಷ್ಯರಂತ ಪರಿಗಣನೆ ಮಾಡಿಲ್ಲ. ಅವರು ಬಳಕೆಯ ವಸ್ತುಗಳು, ಅವರು ಭೋಗದ ವಸ್ತುಗಳು, ಅವರು ಅಲಂಕಾರಿಕ ವಸ್ತುಗಳು ಅಂತ ಪರಿಭಾವನೆ ಮಾಡಿಕೊಂಡಿದೆ. ಹೀಗಾಗಿ ಬಹುತೇಕ ನಮ್ಮ ಮನಸ್ಸು, ನಮ್ಮ ಮನೋಭಾವ ಕೂಡ ಹೆಣ್ಣನ್ನ ನಮ್ಮ ಬಳಕೆಗೆ ಬಳಸಿಕೊಳ್ಳುವ ವಸ್ತುವಾಗಿ ನೋಡುತ್ತೇವೆ ವಿನಃ ಆಕೆಯು ಅಥವಾ ಆಕೆ ಎಲ್ಲಿಯೂ ಕೂಡ ನಮ್ಮಂತೆ ಆಲೋಚನೆ ಮಾಡುವ ಶಕ್ತಿ ಇದೆ, ಚಿಂತನೆ ಇದೆ ಅನ್ನುವ ವಿವೇಕ ಗಂಡು ಮಕ್ಕಳಿಂದ ಮರೆಯಾಗಿ ಹೋಗಿದೆ. ಹೆಣ್ಣನ್ನ ಚಂಚಲೆ ಅಂತ ಕರೀತಾರೆ, ಹೆಣ್ಣಿನ ಬುದ್ಧಿ ಮೊಳಕಾಲ ಕೆಳಗಂತಾರೆ. ಆದರೆ ಗಂಡು ಮಕ್ಕಳ ಬುದ್ಧಿ ಯಾವುದರ ಕೆಳಗೆ ಅಂತ ಹೇಳಿದಾಗ ಯಾರಿಗೂ ಉತ್ತರ ಸಿಗದೆ ಪೆಕ್ಕ 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 ಪಕ್ಕ ನಗುತ್ತಾರೆ ಅಷ್ಟೇ. ಈ ಹೆಣ್ಣನ್ನ ನಿಕೃಷ್ಟವಾಗಿ ನೋಡುವಂತಹ ಮನೋಭಾವಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ದೇಶದಲ್ಲಿ ಹುಟ್ಟಿಕೊಂಡಂತ ಅನೇಕ ಧಾರ್ಮಿಕ ಗ್ರಂಥಗಳು. ಈ ಧಾರ್ಮಿಕ ಗ್ರಂಥಗಳ ತುಂಬೆಲ್ಲ ಹೆಣ್ಣನ್ನ ತಮ್ಮ ಉಪಯೋಗಕ್ಕಾಗಿ ಬಳಸಿಕೊಂಡದ್ದಿದೆ. ಆಮೇಲೆ ಹೆಣ್ಣಿನ ಮನಸ್ಸು ಹೇಗೆ ಅಂದ್ರೆ ಮೀನಿನ ಹೆಜ್ಜೆಯನ್ನ ಕಂಡುಹಿಡಿಬಹುದಂತೆ. ಈ ಮಹಿಳೆಯ ಮನಸ್ಸಿನ ತಾಕಲಾಟಗಳಿವೆಲ್ಲ, ಆಲೋಚನೆಗಳಿಲ್ಲ ಇವೆಯಲ್ಲ, ಆ ಚಿಂತನ ಕ್ರಮ ಇದೆಯಲ್ಲ, ಅದನ್ನು ಯಾರಿಗೂ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಕೂಡ ಅವರು ಹೇಳ್ತಾರೆ. ನಾವೊಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಹೆಣ್ಣಾಗ್ಲಿ ಗಂಡಾಗ್ಲಿ ಪರಸ್ಪರ ಒಬ್ಬರಿಗೊಬ್ರು ಪೂರಕ. ಒಬ್ರು ಇಲ್ಲದೆ ಒಬ್ರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಜೀವ ಜಗತ್ತು ಈ ಹುಟ್ಟಿ ಮುಂದುವರಿತಾ ಇದೆಯಲ್ಲ, ಬೆಳೀತಾ ಇದೆಯಲ್ಲ, ಇದೆಲ್ಲ ಕಾರಣ ಹೆಣ್ಣು ಗಂಡು ಅನ್ನುವ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ನಾವು ದಾರಿಯನ್ನು ಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಶರಣರು ಕೂಡ ಅತ್ಯಂತ ಸ್ಪಷ್ಟವಾಗಿ ಬಲ್ಲವರಿದ್ರು, ಇದ್ರ ಬಗ್ಗೆ ಅರಿತವರಿದ್ರು. ಹಾಗಾಗಿ ಹೆಣ್ಣನ್ನು ಅವರು ಕನಿಷ್ಠ ಅಂತ ಕಾಣಲಿಲ್ಲ. ಬಸವಣ್ಣನವರು ಜಗತ್ತಿನಲ್ಲಿ ಮೊಟ್ಟ ಮೊದಲು ಮಹಿಳೆಯ ಪರವಾಗಿ ಧ್ವನಿ ಎತ್ತಿದ ಒಬ್ಬ ಲಿಂಗಾಯತ. ಈ ಸತ್ಯವನ್ನ, ಈ ತತ್ವ, ಈ ಚಿಂತನೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಎಲ್ಲಿ ಮಹಿಳೆಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ವೋ ಅಲ್ಲಿ ನಾನು ಇರೋದಿಲ್ಲ ಅನ್ನುವ ಕಾರಣಕ್ಕಾಗಿ ಆ ಧರ್ಮವನ್ನೇ ಧಿಕ್ಕರಿಸಿ ಬಂದವರು ಅಪ್ಪ ಬಸವಣ್ಣನವರು. ಜೇಡರ ದಾಸಿಮಯ್ಯ ಹೇಳ್ತಾರೆ ಒಂದು ಕಡೆ, ನಿಡಿದೊಂದು ಕೋಲನ್ನು ಕಡಿದು ಅಡಿಯ ಹೆಣ್ಣ ಮಾಡಿ ಒಡೆತನವ ಗಂಡ ಮಾಡಿ ಹೊಸದೊಡೆ ಹುಟ್ಟಿದ ಕಿಚ್ಚು ಹೆಣ್ಣೋ ಗಂಡೋ ರಾಮನ. ಎಂಥ ತಾರ್ಕಿಕ ಪ್ರಶ್ನೆ ಇದೆ, ಎಂಥ ವೈಜ್ಞಾನಿಕ ಪ್ರಶ್ನೆ ಇದೆ, ಎಂಥ ವೈಚಾರಿಕ ಪ್ರಶ್ನೆ ಇದೆ. ಈ ವೈಚಾರಿಕ ವೈಜ್ಞಾನಿಕ ಪ್ರಶ್ನೆಯಲ್ಲೇ ಉತ್ತರ ಸಿಗ್ತಾ ಇದೆ. ಎರಡು ಕೋಲನ್ನು ತಕ್ಕೊಂಡು ಎರಡು ಕಟ್ ಮಾಡಿ ಒಂದು ಹೆಣ್ಣಂದಿವಿ, ಮತ್ತೊಂದು ಗಂಡಂದಿವಿ, ಅವೆರಡು ಕೂಡಿ ಹೊಸದು ಬಿಟ್ಟಿವಿ, ಅಲ್ಲಿ ಒಂದು ಕಿಚ್ಚು ಹುಟ್ಟಿತು. ಆ ಕಿಚ್ಚಿಗೆ ಏನಂತೀರಿ? ಅದಕ್ಕೆ ಹೇಳಿದ್ರು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಮತ್ತೊಂದು ಕಡೆ ಇದೇ ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಈ ಸಂಚಯವನ್ನ ಅಂತ ಬರ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಆಕೆ ಬರೀತಾಳೆ, ಹೆಣ್ಣೆಂದೇಕೆ ಬೀಳುಗಳೆಯುವಿರಿ, ಹೆಣ್ಣೆಂದೇಕೆ ಬೀಳುಗಳೆಯುವಿರಿ. ನಿಕೃಷ್ಟವಾಗಿ ನೋಡ್ತಾ ಇದ್ದೀರಾ? ಹೆಣ್ಣೆಂದೇಕೆ ಬೀಳುಗಳೆಯುವಿರಿ, ಕಣ್ಣು ಕಾಣದ ಗಾವಿಲ್ಲದೆ, ಕಣ್ಣು ಕಾಣದ ಅವಿಗಳೇ, ಗಾವಿಲರು, ಮೂರ್ಖರು. ಹೆಣ್ಣಲ್ಲವೇ ನಿಮ್ಮನ್ನು ಹೆತ್ತವಳು ಯಾರು? ಹೆಣ್ಣಲ್ಲವೇ ನಿಮ್ಮನ್ನು ಪರೆದವಳು. ನೋಡ್ರಿ, ನಿಮ್ಮನ್ನು ಹೆತ್ತವಳು ಆಕೆನೆ, ನಿಮ್ಮ ಜೊತೆಗೆ ಸಂಗಾತಿಯಾಗಿ ಕುಡಿದಕ್ಕೂ ಆಕೆನ ನಡೀತಿರಲ್ಲ. ನಿಮಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಅಂತ ಮುಖಕ್ಕೆ ತೊಯ್ಯುವಂತೆ ಉಳಿದ್ರು ಕೂಡ ನಮಗೆ ನಾಚಿಕೆ ಎಂಬುದೇ ಇಲ್ಲ. ಹೆಣ್ಣಿನ ಆಕೆ ಹಿಂದೆ ಹೋಗ್ಬಾರ್ದು, ಹೆಣ್ಣುಗಳ ಹಿಂದೆ ಹೋದಂತ ಎಂತೆಂಥವನೋ ಕೆಟ್ಟೋದ ಅಂತಕ್ಕಂಥ ಉದಾಹರಣೆಗಳನ್ನು ಕೊಡ್ತಾರೆ. ಅದಕ್ಕೆ ರಾವಣನನ್ನ ಉದಾಹರಣೆಯಾಗಿ ಹೇಳ್ತಾರೆ. ಅನೇಕ ಸಂಗತಿಗಳು ಕೂಡ ಇದಕ್ಕೆ ಪುಷ್ಟಿ ಕೊಡುವಂತೆ ಇವೆ. ಹಿಂದೆ ಬಹಳಷ್ಟು ಜನರು ಕೂಡ, ಗಂಡು ಮಕ್ಕಳು ಕೂಡ ಹೆಣ್ಣನ್ನ ಇಂಥ ಕೆಲಸಗಳಿಗೆ ಮಾತ್ರ ಉಪಯೋಗ ಮಾಡಿದಂತಹ ಸಂಗತಿಗಳಿವೆ. ಇವತ್ತಿನ ರಾಜಕಾರಣವೂ ಅಷ್ಟೇ. ಒಬ್ಬ ಮಠಾಧೀಶನನ್ನ ಮೇಲೆತ್ತಬೇಕಾದ್ರೆ ಹೆಣ್ಣು ಏನೋ ಕೆಲಸ ಮಾಡಿಸಿ ಅವ್ರನ್ನ ಮೇಲೆತ್ತಾರೆ. ಅದೇ ಮಠಾಧಿಪತಿಯನ್ನ ಕೆಳಗಿಳಿಸ್ಬೇಕಾದ್ರೆ ಮತ್ತೊಬ್ಬ ಹೆಣ್ಣನ್ನ ಉಪಯೋಗ ಮಾಡ್ತಾರೆ. ರಾಜಕಾರಣದಲ್ಲಿಯೂ ಅಷ್ಟೇ. ರಾಜಕಾರಣದಿಂದ ಪ್ರಪಾತಕ್ಕೆ ಬೀಳಬೇಕಾದ ಕೂಡ ಹೆಣ್ಣನ್ನ ಬಳಸಿದಂಥ ಹಲವಾರು ಸಂದರ್ಭಗಳು ನಮಗೆ ಸಿಗ್ತವೆ. ಹಾಗಾಗಿ ನಾವು ಇವುಗಳ ಒಳಸುಳಿಗಳನ್ನು ಅರ್ಥ ಮಾಡಿಕೊಂಡು ಇವತ್ತು ಬದುಕಬೇಕಾಗಿದೆ. ಅನೇಕ ಕಡೆ ದೇವಸ್ಥಾನಗಳಲ್ಲಿ ಮಹಿಳೆಗೆ ಇವತ್ತಿಗೂ ಕೂಡ ಪ್ರವೇಶ ಇಲ್ಲದಿರೋದು ಅತ್ಯಂತ ದುರಂತ ಸಂಗತಿ ಅಂತ ಹೇಳೋದಿಲ್ಲ. ಪ್ರವೇಶ ಅಲ್ಲಿ ಇಲ್ಲದಿರುವುದೇ ಒಂದು ರೀತಿ ಒಳಿತನ ಉಂಟು ಮಾಡುವಂಥದ್ದು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಎಲ್ಲಾ ಕಡೆ ಆಕೆ ಮೇಲೆ ಅತ್ಯಾಚಾರ, ದೌರ್ಜನ್ಯ
ಇತ್ಯಾದಿಗಳು ನಡೀತಿರುವಾಗ ಕನಿಷ್ಠ ಪಕ್ಷ ಅಂಥ ದೇವಸ್ಥಾನಗಳಿಂದಾದರೂ ಆಕೆ ಬಚಾವಾಗಿದ್ದಳಂತ ನಾವು ಸಂತೋಷ ಪಡಬೇಕಾಗ್ತದೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ತಂದೆ ಮಗುವ ತಬ್ಬಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರು ಅಷ್ಟೇ ಸಾಕೆ, ಸ್ತ್ರೀ ಎಂದರು ಅಷ್ಟೇ ಸಾಕೆ. ನೋಡ್ರಿ, ಮನೆ ಮನೆಯಲ್ಲಿ ದೀಪ ಮುಡಿಸೋಳು ಯಾರಾದ್ರೂ ಇದ್ರೆ, ಕತ್ತಲೆಯ ಮನೆಯಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ ಯಾರಾದ್ರೂ ಇದ್ರೆ ಅದು ಮಹಿಳೆ. ಮಹಿಳೆ ಆಕೆ ಶೌರ್ಯವಂತಳು ನಿಜಕ್ಕೂ. ನೋಡಿ, ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆ ಕಚೇರಿಯನ್ನು ನಿಭಾಯಿಸಬಲ್ಲಳು, ಜೊತೆಗೆ ಮನೆಯನ್ನು ನಿಭಾಯಿಸಬಲ್ಲಳು. ಆದರೆ ಒಬ್ಬ ಗಂಡು ಕಚೇರಿಯಲ್ಲಿ ತನ್ನೆಲ್ಲ ಕೆಲಸವನ್ನು ನಿಭಾಯಿಸಬಲ್ಲ, ಆದರೆ ಮನೆಗೆ ಬಂದರೆ ಆತ ಉತ್ಸಪ್ಪ ಅಂತ ಕುಳಿತು ಬಿಡ್ತಾನೆ, ತಲೆ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ, ಏನು ಮಾಡ್ಲಿಕ್ಕೆ ಆತನಿಗೆ ಸಾಧ್ಯ ಆಗಲ್ಲ. ಆದರೆ ಈ ನಡುವೆ ಕೂಡ ಮಹಿಳೆ, ಆಕೆ ಎಂಥ ಶಕ್ತಿ ಅಂದರೆ, ಆಕೆಗೆ ಹೆರಿಗೆ ನೋವಿದೆ, ಆಕೆ ಗರ್ಭಿಣಿ ಆಗ್ತಾಳೆ, ಅನೇಕ ದೈಹಿಕವಾದಂಥ ನೋವುಗಳು ಅವಳಿಗೆ ಕಾಡ್ತವೆ. ಜೊತೆಗೆ ಅತ್ತೆ, ಮಾವ, ಮೈದುನ, ನಾದಿನಿ ಇವೆಲ್ಲರ ನಡುವೆ ಒಂದು ಕಡೆ ಮಕ್ಕಳು, ಮತ್ತೊಂದು ಕಡೆ ಗಂಡ, ಇವರೆಲ್ಲರ ವಾಂಛೆಯನ್ನು ಪೂರೈಸಬೇಕಲ್ಲ ಆಕೆ. ಎಷ್ಟು ತಾಕತ್ತಿದೆ ಆ ಮಹಿಳೆಯಲ್ಲಿ ಅಂದರೆ, ಅತ್ತೆಯನ್ನ, ಮಾವನನ್ನ, ಮೈದುನರನ್ನ, ನಾದಿನಿಯನ್ನ ಮತ್ತು ಗಂಡನನ್ನ, ಮಕ್ಕಳನ್ನ ಅವರವರ ದೃಷ್ಟಿಯಲ್ಲಿ ಅವರವರಿಗೆ ಸಂತೃಪ್ತಿ ಪಡಿಸ್ತಾ, ಅವರವರಿಗೆ ಪ್ರೀತಿಸ್ತಾ, ಅವರವರ ಇಚ್ಛೆಗಳನ್ನು ಪೂರೈಸ್ತಾ ಬದುಕುವುದಿದೆಯಲ್ಲ, ಇದು ಯಾವ ಗಂಡಸಿ ಕೂಡ ಸಾಧ್ಯ ಆಗೋದಿಲ್ಲ. ನಿಜಕ್ಕೂ ಆ ಮಹಿಳೆಯಲ್ಲಿ ತಾಕತ್ತಿದೆ. ನೋಡಿ, ಬಹಳ ಕಡೆ ನಾವು ಗಮನಿಸಬಹುದು, ಗಂಡ ಸತ್ತ ವಿಧವೆಯರನ್ನು ನಾವು ಕಾಣ್ತೇವೆ, ಆದರೆ ಹೆಂಡತಿ ಸತ್ತ ವಿಧುರನ್ನು ನಾವು ಅಪರೂಪವಾಗಿ ಕಾಣ್ತೇವೆ. ಗಂಡ ಸತ್ತ ಮೇಲೂ ಕೂಡ ಆ ಸಂಸಾರವನ್ನ ಅತ್ಯಂತ ಕುಶಗ್ರಮತಿಯಿಂದ ಧೈರ್ಯದಿಂದ ಆ ಇಡೀ ಕುಟುಂಬವನ್ನ ತೆಕ್ಕೊಂಡು ತನ್ನ ತೆಕ್ಕೆಯಲ್ಲಿಟ್ಟುಕೊಂಡು ಅದನ್ನ ಬೆಳೆಸಿದಂಥ ಅನೇಕ ಉದಾಹರಣೆಗಳು ಕೂಡ ನಮ್ಮ ನಡುವೆ. ಅವಕಾಶ ಕೊಟ್ಟರೆ ಆಕೆ ಕೂಡ ಏನೆಲ್ಲ ಮಾಡಬಲ್ಲಳು ಅನ್ನೋದು ಇವತ್ತಿನ ವಿಜ್ಞಾನದ ಅನೇಕ ಸಂಗತಿಗಳು, ಅನೇಕ ಚಿತ್ರಣಗಳು ನಮಗೆ ಹೇಳಿಕೊಡ್ತಾವಿದೆ. ಅವಳಿಗೆ ಅವಕಾಶ ಕೊಟ್ಟಿಲ್ಲ ಅಷ್ಟೇ, ಅವರನ್ನ ದೂರೀಕರಿಸಿದ್ದೇವೆ ನಾವು. ಅವರನ್ನ ನಾವು ಸಮಾನವಾಗಿ ಕಂಡಾಗ ಸಹಜವಾಗಿ ಅವರು ಸಶಕ್ತವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ನಾವು ಇವುಗಳಿಂದ ಹೊರಗಡೆ ಬರಬೇಕಾಗಿದೆ. ಒಂದ್ ಕಡೆ ಗೊಗ್ಗವೇ ಒಂದು ವಚನನ ಕೇಳ್ತಾರೆ, ಗಂಡ ಮೋಹಿಸಿ ಹೆಣ್ಣ ಹಿಡಿದರೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು. ಗಂಡು ಮೋಹಿಸಿ ಹೆಣ್ಣ ಹಿಡಿದ್ರೆ ಆತನ ಒಡವೆ ಆಕೆ ಅಂತ ನಾವು ಅರ್ಥ ಮಾಡಿಕೊಳ್ತೇವೆ. ಆದರೆ ಹೆಣ್ಣ ಮೋಹಿಸಿ ಗಂಡ ಹಿಡಿದಡೆ, ಹೆಣ್ಣೆ ಮೋಹಿಸಿ ಗಂಡನ ಹಿಡಿದರೆ ಉತ್ತರ ಭಾವದಿಂದರಿಯಬೇಕು. ಇಲ್ಲಿ ಎರಡೂ ಭಿನ್ನ ಅಲ್ಲ, ಇಬ್ಬರಲ್ಲಿರ್ತಕ್ಕಂತಹ ಮನಸ್ಸು ಒಂದೇ ಇದೆ, ಈ ಇಬ್ಬರಲ್ಲಿರ್ತಕ್ಕಂಥ ಆಲೋಚನಾ ಕ್ರಮಗಳು ಒಂದೇ ಇವೆ. ಆದರೆ ನಿಜಕ್ಕೂ ಗಂಡಿಗಿಂತಲೂ ಸ್ತ್ರೀ ಶಕ್ತಿವಂತಳು. ನಮ್ಮ ತಿಳುವಳಿಕೆಯಲ್ಲಿ ತಪ್ಪಾಗಿದೆ. ಈ ತಪ್ಪಾದ ತಿಳುವಳಿಕೆಯನ್ನ ಸರಿಪಡಿಸಿಕೊಂಡು ನಾವು ಬದುಕಬೇಕಾಗಿದೆ. ಒಬ್ರಿಗೊಬ್ರು ಪರಸ್ಪರ ಪೂರಕವಾಗಿ ಬದುಕಿದಾಗ ಮಾತ್ರ ಬದುಕಿನ ಬಂಡಿ ಹೊಡ್ಲಿಕ್ಕೆ ಸಾಧ್ಯ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಇದು ಅರ್ಥ ಮಾಡಿಕೊಳ್ಬೇಕಾಗಿ ನಾವು. ಇನ್ನೊಂದು ಕಡೆ ಶರಣ ಸತಿ ಲಿಂಗಪತಿ ಅಂತ ಹೇಳ್ತಾರೆ. ಇದನ್ನು ಕೂಡ ಅಂಬಿಗರ ಚೌಡಯ್ಯನವರು ಪ್ರಶ್ನೆ ಮಾಡ್ತಾರೆ. ಶರಣ ಸತಿ ಲಿಂಗಪತಿ ಎಂಬರು. ಶರಣ ಹೆಣ್ಣಾದ ಪರ್ಯಂತೋ, ಲಿಂಗ ಗಂಡಾದ ಪರ್ಯಂತೋ, ನೀರ ಕೂಡಿ ಬೆರೆದಲ್ಲಿ, ನೀರ ಕೂಡಿ ಬೆರೆದಲ್ಲಿ ಭೇದಿಸಿ ಬೇರೆ ಮಾಡಬಹುದೇ? ನೀರಿನೊಳಗೆ ಕೂಡಿತಷ್ಟೇ, ಆ ನೀರನ್ನು ಮತ್ತೆ ಪ್ರತ್ಯೇಕವಾಗಿ ಮಾಡ್ಲಿಕ್ಕೆ ಸಾಧ್ಯನಾ? ಹಾಗೆಯೇ ಗಂಡು ಹೆಣ್ಣು ಯೋಗವಾದಲ್ಲಿ ಆತುರ ಘಟ ಬೇರೆಯಾಯಿತು. ಇದು ಕಾರಣ ಶರಣ ಸತಿ ಲಿಂಗಪತಿ ಎಂಬ ಮಾತು ಮೊದಲಿಂಗೆ ಮೋಸ ಅನ್ನುವ ಚೌಡಯ್ಯನವರ ಮಾತುಗಳನ್ನು ನಾವು ಬದುಕಿನಲ್ಲಿ ತಂದುಕೊಂಡದ್ದೇ ಆದರೆ ನಿಜಕ್ಕೂ ನಾವು ಬಸವ ಮಾರ್ಗದ
ಪಥದಲ್ಲಿ ಚಲಿಸುವಂಥ ವ್ಯಕ್ತಿಗಳಾಗ್ತೀವಿ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.